ಬ್ರಿಮ್ಸ್ನ ಕರ್ಮಕಾಂಡಗಳು ಮುಗಿತಾನೇ ಇಲ್ಲ. ಇಲ್ಲಿನ ವೈದ್ಯರ ಮಹಾ ಎಡವಟ್ಟಿಗೆ ಹೆರಿಗೆಯಾದ ಹಸುಗೂಸಿನ ಜೀವನ ಅಯೋಮಯವಾಗಿದೆ. ಇನ್ನೊಬ್ಬ ಯುವಕನ ಜೀವ ಇದ್ದರೂ ಸ್ವಾಧೀನ ಕಳೆದುಕೊಂಡು ಮನೆಗೆ ಆಧಾರವೇ ಇಲ್ಲದಂತಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಆರೋಗ್ಯ ಸಚಿವರೇ ಬ್ರಿಮ್ಸ್ನಲ್ಲಿ ಮಹಾ ಎಡವಟ್ಟು. ಬ್ರಿಮ್ಸ್ ಕರ್ಮಕಾಂಡ ಮುಗಿತಾನೆ ಇಲ್ಲ ಸ್ವಾಮಿ. ಹಸುಗೂಸು ಯುವಕನ ಜೀವಕ್ಕೆ ವೈದ್ಯರೇ ವಿಲ್ಲನ್. ಬಡಪಾಯಿ ರೋಗಿಗಳಿಗಾಗಿ ನೂರಾರು ಕೋಟಿಯಲ್ಲಿ ನಿರ್ಮಾಣವಾದ ಬ್ರಿಮ್ಸ್ ಆಸ್ಪತ್ರೆ ಇಂದು ಬಡವರ ಪಾಲಿಗೆ ಇದ್ದು ಇಲ್ಲವಾಗಿದೆ. ಯಾಕಂದ್ರೆ ದೊಡ್ಡದಾದ ಬ್ರಿಮ್ಸ್ ಆಸ್ಪತ್ರೆ ಕಟ್ಟಡವಿದ್ರು ವೈದ್ಯರ ಸಿಬ್ಬಂದಿಗಳ ಮಹಾ ಎಡವಟ್ಟಿನಿಂದ ಇಂದು ಇಬ್ಬರ ಜೀವನವೇ ಅತಂತ್ರವಾಗಿದೆ. ಬೀದರ್ ನಗರದ ಮಂಗಲ್ಪೇಟೆ ನಿವಾಸಿಗಳಾದ ನಾಗೇಂದ್ರ ಮಡಿವಾಳ ಹಾಗೂ ಉಷಾರಾಣಿ ದಂಪತಿಗಳಿಗೆ ಹುಟ್ಟಿದ ಹಸುಗೂಸು ಇಂದು ಪ್ರತಿಕ್ಷಣ ಆಕ್ರಂದನ ಮುಗಿಲು ಮುಟ್ಟಿದೆ. ಕಳೆದ ಡಿಸೆಂಬರ್ 14ರಂದು ಉಷಾರಾಣಿಗೆ ಹೆರಿಗೆ ಮಾಡುವಾಗ ಒಳಗಡೆ ಇದ್ದ ಹಸುಗೂಸನ್ನ ಜೋರಾಗಿ ಎಳೆದು ಮಹಾ ಎಡವಟ್ಟು ಮಾಡಿದ್ದಾರೆ. ವೈದ್ಯರು ಮಾಡಿದ ಎಡವಟ್ಟಿನಿಂದಾಗಿ ಈ ಹಸುಗೂಸಿನ ಬಲಗಾಲಿನ ಮೂಳೆ ಕಟ್ಟಾಗಿದ್ದು ಪ್ರತಿಕ್ಷಣ ಪೋಷಕರು ಕಣ್ಣೀರು ಹಾಕುತ್ತಾ ವೈದ್ಯರ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಇದು ಕೂಸು ಉಲ್ಟಾದ ಮಂತ್ಲಿ ಎಕ್ಸ್ರೇ ತೆಕ್ಕೋತ ನೋಡಿದೆವು ಮತ್ತು ಉಲ್ಟಾದ ಸೀದಾ ಇಲ್ಲ ಮತ್ತು ಕಾಲದು ಬಂದವೇನ ಮತ್ತು ಸರ್ಜರಿ ಅಂತ ಹೇಳಿ ಇದು ಮಾಡಿ ಸರ್. ಇಲ್ಲ ಅವರು ಏನಿಲ್ಲ ನಾರ್ಮಲ್ ಮಾಡ್ತೇವೆ ಅಂತೇಳಿ ನಮ್ಮ ಮಿಸ್ಸರಿಗೆ ಹೇಳಿ ನಾರ್ಮಲ್ ಮಾಡಕ್ ಹೋಗಿ ಕಾಲೇ ಮುರಿದಾಕ್ಯಾರ ಸರ್. ಜೋರಾಗಿ ಹೇಳಿದ್ರು 1-2 ಕಡೆಗೆ ಸರ್. ಬೌನ್ಸ್ ತೊಡಿಬಲಿಂದ ಸರ್ ನಮ್ಗೆ ಗೊತ್ತಿಲ್ಲ ಮಗಳು ಪುಡ್ತೀವಿ. ಆಮೇಲೆ ಹೆರಿಗೆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಗೊತ್ತಾಗ್ಯದ ಬಟ್ ನಮಗೆ ಗೊತ್ತಾಗಿದ್ದಿಲ್ಲ. ಏನಿಲ್ಲ ನಾವು ಮಾಡ್ತೀವಿ ಅಂತೆಲ್ಲ ಅಂದ್ರೆ ಸರ್ ಇವತ್ತು ಏನಂತ ಸರ್ ನಿರ್ಲಕ್ಷ್ಯ ಮಾಡಿದೆ. ಅವರಿಗೆ ಏನಾದ್ರು ಸಸ್ಪೆಂಡ್ ಮಾಡಬೇಕು ನರ್ಸ್ ಡಾಕ್ಟರ್ಗಳಿಗೆ. ಅದು ಏನಾದ ನಮಗೆ ಅವ್ರದ್ದು ಇದು ಮಾಡಿಕೊಡ್ರು ಸರ್. ಅದು ಶಿಕ್ಷೆ ಆಗ್ಬೇಕು ಸರ್. ಅವ್ರಿಗೆ ಪರಿಹಾರ ಬೇಕು ಮತ್ತು ಶಿಕ್ಷೆ ಆಗ್ಬೇಕು. ಕಾರಣ ಲೈಫ್ ಲಾಂಗ್ ಏನದ ಇದು ಮಾಡಬೇಕು. ಬ್ರಿಮ್ಸ್ ಮುಖ್ಯಸ್ಥರಿಂದ ಉಡಾಫೆ ಉತ್ತರ. ವೈದ್ಯರ ಎಡವಟ್ಟಿಗೆ ಸ್ವಾಧೀನ ಕಳೆದುಕೊಂಡ ಯುವಕನ ಕೈ. ಹಸುಗೂಸಿನ ಮೂಳೆ ಮುರಿದಿದ್ದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಯುವಕನ ಕೈ ಆಪರೇಷನ್ ಅಲ್ಲೂ ಎಡವಟ್ಟು ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂದಾಬಂದಿಗಿ ಗ್ರಾಮದ ನರಸಿಂಹ ಎಂಬ ಯುವಕ ಕಳೆದ 26ರಂದು ಬೈಕ್ ಮೇಲಿಂದ ಬಿದ್ದು ಕೈ ಸ್ವಾಧೀನ ಕಳೆದುಕೊಂಡಿದ್ದಾನೆ. ಬಳಿಕ ಬ್ರಿಮ್ಸ್ ವೈದ್ಯರು ಕೈಗೆ ಆಪರೇಷನ್ ಮಾಡಿ ರಾಡ್ ಹಾಕಿದ್ದಾರೆ. ರಾಡ್ ಹಾಕಿದ ಮೇಲೆ ಕ್ಲಿಪ್ ಹಾಕದ ಕಾರಣ ಶಸ್ತ್ರಚಿಕಿತ್ಸೆ ಮಾಡಿದ ಕೇವಲ 15 ದಿನಗಳಲ್ಲಿ ಏಕಾಏಕಿ ರಾಡ್ ಹೊರಕ್ಕೆ ಬಂದಿದ್ದು ಕೈ ಮತ್ತೆ ಸ್ವಾಧೀನ ಕಳೆದುಕೊಂಡಿದೆ. ವೈದ್ಯರು ಹಾಗೂ ಸಿಬ್ಬಂದಿ ಮಾಡಿದ ಎಡವಟ್ಟಿಗೆ ಯುವಕ ಕೆಲಸ ಬಿಟ್ಟು ಮನೆಯಲ್ಲೇ ಇರುವಂತಾಗಿದೆ. ಬ್ರಿಮ್ಸ್ ಅಧೀಕ್ಷಕರನ್ನ ಕೇಳಿದ್ರೆ ರೋಗಿಗಳದ್ದೇ ತಪ್ಪಿದೆ, ಜೊತೆಗೆ ವೈದ್ಯರ ತಪ್ಪು ಕೂಡ ಇದೆ. ಒಂದೊಂದು ಸಾರಿ ಈ ರೀತಿ ಆಗುತ್ತೆ ಎಂದು ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಗಾಡಿ ಮೇಲೆ ಬಿದ್ದಿದೆ ಸರ್. ಬೈಕ್ ನಡೆಸುತ್ತಿದ್ದ ಸ್ಟ್ಯಾಂಡ್ ತಟ್ಟಿ ಕೆಳ ಬಿದ್ದಾದ್ಮೇಲೆ ಇದಕ್ಕೆ ಫ್ರಾಕ್ಚರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಬ್ರಿಮ್ಸ್ ಬಂದು ಅಡ್ಮಿಟ್ ಆಗಿನಿ. ಕೈಗೆ ಸರ್ ಇದೇ ಕೈ ಸರ್ ಬಂದಿಲ್ಲ. ಅಡ್ಮಿಟ್ ಆಗಿನಿ ಸರ್. ಅಡ್ಮಿಟ್ ಆದಾಗ ಅವ್ರು ಏನು ಮಾಡ್ತಾರೆ, ಆಪರೇಷನ್ ಮಾಡ್ತೀನಿ ಅಂತ ಹೇಳಿ ಆಪರೇಷನ್ ಮಾಡ್ತಾರೆ. ರಾಡ್ ಹಾಕ್ತಾರೆ ಸರ್. ಇದು ರಾಡ್ ಹಾಕ್ತಾರೆ ಬಟ್ ರಾಡ್ ಆಟೋಮೆಟಿಕ್ ಹೊರಗೆ ಹುಚ್ಚಿಬಿಡುತ್ತೆ ಸರ್. ವೈದ್ಯರ ಇವ್ರೇನು ದನ ಕಾಯೋರ ಸರ್ ಹೇಳ್ರಿ. ಇನ್ನು ಬಡ ಕುಟುಂಬದಿಂದ ನಮ್ಮ ತಂದೆ ಇಲ್ಲ. ನಾನು 3 ತಿಂಗಳ ಮನೆ ನಡೀತದೆ ಹ್ಯಾಂಗ್ ನಡೆಸುತ್ತೀನಿ ನನಗೆ ಗೊತ್ತಿಲ್ಲ. ಬಟ್ ಇನ್ನ 3 ತಿಂಗಳು ಬೆಡ್ ರೆಸ್ಟ್ ತಗೊಂತ ಹೇಳ್ತಾರೆ ಸರ್. ಟ್ರೀಟ್ಮೆಂಟ್ ಕೊಡಲ್ಲ. ಬಂದ್ರು ನಿರ್ಲಕ್ಷ್ಯ ಮಾಡ್ತಾರೆ. ಮತ್ತೆ ಅಡ್ಮಿಟ್ ಆಗಂತ ಹೇಳ್ತಾರೆ. ಮತ್ತೆ ಆಪರೇಷನ್ ಮಾಡ್ತೀನಿ ಅಂತಾರೆ ಸರ್. ಮೂವ್ಮೆಂಟ್ ಆಗಲ್ಲ ಸರ್. ಇದು ಇವೆರಡೇ 3 ಬಟ್ ಆಯ್ತಾವ ಸರ್. ಇವೆರಡು ಬಟ್ ಟೋಟಲಿ ಮೂವ್ಮೆಂಟ್ ಆಗಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದ ಈ ತರ ಆಗ್ಯ ಸರ್. ಈಗ ಮತ್ತೆ ನಾ ಭಾಳ ಪರಿಶಾನ ಆಗ್ಲತ್ತೀನಿ ಸರ್. ಒಡ್ಡಾಡಕ್ಕೂ ಬರಲ್ಲ ಸರ್. ಟೋಟಲಿ ಏನು ಟ್ರೀಟ್ಮೆಂಟ್ ಮಾಡಲ್ಲ ಹೊಂಟಾರ. ಬಂದ್ರೇನೋ ನಾಳೆ ಬಾ ನಾಡ್ದು ಬಾ ಅಂತ ಹಿಂಗೆ ಓಡಿಸಾಕ್ತಾರೆ ಸರ್. ಇನ್ನೊಂದು ಆರ್ಥೋಪೆಡಿಕ್ಸ್ ಪೇಷಂಟ್ದಲ್ಲಿ ಯಾವುದೇ ಒಂದು ಸ್ಮಾಲ್ ಬೋನ್ಸ್ ಅಂತಾರೆ ಈ ಕೈಯಲ್ಲಿ ಇರ್ತದೆ. ಕೈಯಲ್ಲಿ ಅಥವಾ ಕಾಲಲ್ಲಿ ಸ್ಮಾಲ್ ಬೋನ್ಸ್ ಇರ್ತವೆ, ಲಾಂಗ್ ಬೋನ್. ಮೂಳೆ ಮುರಿದ್ರೆ ಅದಕ್ಕೇನು ಜಾಯಿಂಟ್ ಆಗಬೇಕಾದ್ರೆ ಅದರಲ್ಲಿ ಒಂದು ಸ್ಟೆಬಿಲಿಟಿಗೋಸ್ಕರ ಇಂಪ್ಲಾಂಟ್ ಅಂತ ಹಾಕ್ತೇವೆ. ಅದು ನಾವು 21 ದಿವಸ ಅಥವಾ 30 ದಿವಸ ಅಥವಾ 40 ದಿವಸ ಮೇಲೆ ತೆಗಿತೇವೆ. ಪೇಷಂಟ್ ಬೇಬಿ ಜೀವ ಉಳಿಸ್ಬೇಕಂತ ಹೇಳಿ ಬಂದು ಡೆಲಿವರಿ ಮಾಡಿರ್ತಾರೆ. ಫೀಮರ್ ಅಂತ ಕಾಲಲ್ಲಿ ಬೋನು ಫ್ರಾಕ್ಚರ್ ಆಗಿರ್ತದೆ, ಮುರಿದೋಗಿದೆ. ಆದರೆ ಇದು ಸಹಜ. ಇದೇನು ಈ ಥರ ಕೇಸಸ್ ಆಗುದಿಲ್ಲ ಅಂತ ಏನು ಹೇಳಕ್ ಬರೋದಿಲ್ಲ. ತಪ್ಪು ಅವ್ರದ್ದಲ್ಲ ಇವ್ರದ್ದಲ್ಲ. ತಪ್ಪಾಗಿದ್ದು ಇವರು ಲೇಟ್ ಮಾಡಿ ಬಂದು ಒಂದು. ಎರಡನೇ ತಪ್ಪಂದು ಇವರು ಹರಿಬರಿ ಮಾಡಿದ್ದು ಒಂದು. ಒಟ್ಟಾರೆ ಹಸುಗೂಸು ಯುವಕನ ಜೀವನದಲ್ಲಿ ಮಾತ್ರ ವಿಲನ್ಗಳಾದ ವೈದ್ಯರು ಮತ್ತು ಸಿಬ್ಬಂದಿಗಳ ನಡುವೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಉಡಾಫೆ ಉತ್ತರ ನೀಡುತ್ತಿರುವ ಬ್ರಿಮ್ಸ್ ಅಧಿಕಾರಿಗಳು, ವೈದ್ಯರು ಹಾಗೂ ಸಿಬ್ಬಂದಿಗಳ ಮೇಲೆ ಇನ್ನಾದ್ರೂ ಕ್ರಮವಾಗುತ್ತಾ ಎಂದು ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.